ಯಾದಗಿರಿಯ ಪಿಎಸ್ಐ ಪರಶುರಾಮ್ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂತ ಡೀಟೇಲ್ಸ್ ನೋಡ್ತಾ ಹೋಗೋಣ. ಒತ್ತಡದಿಂದ ಪರಶುರಾಮ್ ಸಾವಾಗಿದೆ. ಈ ಸರ್ಕಾರ ವರ್ಗಾವಣೆಯಲ್ಲೂ ಕೂಡ ಹಣ ಮಾಡ್ತಾ ಇದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ವಾಲ್ಮೀಕಿ ನಿಗಮದ ಅಧಿಕಾರಿ ಕೂಡ ಒತ್ತಡದ ಕಾರಣಕ್ಕೋಸ್ಕರನೇ ಸಾವನ್ನಪ್ಪಿದ್ರು. ಸಿಎಂ ರಾಜೀನಾಮೆ ಕೊಟ್ಟು ಹೋಗ್ಲಿ ಅಂತ ಆರ್ ಅಶೋಕ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗ್ರಹಿಸ್ತಾ ಇದ್ದಾರೆ. ಸುಮಾರು ಒತ್ತಡದ ಮೇಲೆ ವಾಲ್ಮೀಕಿ ನಿಗಮದಲ್ಲಿರುವಂಥ ಒಬ್ಬ ನಿಷ್ಠಾವಂತ ಅಧಿಕಾರಿ ಸತ್ತಿದ್ದು, ಆತ್ಮಹತ್ಯೆ ಮಾಡಿಕೊಂಡ್ರು. ಇದು ಸುಮಾರು 25 ಲಕ್ಷ ರೂಪಾಯಿ ಆ ಪೋಸ್ಟ್ಗೆ ಕೇಳಿದ್ರು ಅಂತೇಳಿ ಅವನಿಗೆ ಆಘಾತ ಆಗಿ ಅವನು ಮನೆಗೆ ಬಂದು ಹೃದಯಾಘಾತ ಆಗಿ ಸತ್ತಿರೋವಂಥದ್ದು ಅವ್ರ ಕಂಪ್ಲೇಂಟಲ್ಲಿದೆ. ಅವರ ಹೆಂಡತಿಯವರು ಅವ್ರ ಮಕ್ಕಳೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂದರೆ ಈ ಸರ್ಕಾರ ಮುಖ್ಯಮಂತ್ರಿ ಒಬ್ಬರೇ ಲೂಟಿಕೋರಲ್ಲ. ನಾವೆಲ್ಲ ಏನು ಮಾಡ್ತಾಯಿದ್ರಿ, ಪಾದಯಾತ್ರೆ ಏನು ಮಾಡ್ತಾಯಿದ್ರಿ, ಮುಖ್ಯಮಂತ್ರಿ ಲೂಟಿಕೋರ ಅಂತ ಹೇಳ್ತಾ ಇದ್ರಿ. ಇವು ಮುಖ್ಯಮಂತ್ರಿ ಅಲ್ಲ, ಮಂತ್ರಿಗಳು ಇಳಿದ್ಬಿಟ್ಟಿದ್ದಾರೆ. ಮಂತ್ರಿಗಳು ಇಳಿದಲ್ಲ, MLAಗಳು ಇಳಿದ್ಬಿಟ್ಟವ್ರೆ. ಯಾರಿಗೆ ನಾವು ಕಡಿಮೆ ಇಲ್ಲ, ಮುಖ್ಯಮಂತ್ರಿಗಿಂತ ನಾವೇನು ಕಡಿಮೆ ಇಲ್ಲ ಅಂತ ಹೇಳಿ ಎಲ್ಲರೂ ಲೂಟಿಗಿಳಿದ್ಬಿಟ್ಟಿದ್ದಾರೆ. ಈ ಸರ್ಕಾರ ನೋಡ್ತಾ ಇದ್ದರೆ ಸಿದ್ದರಾಮಯ್ಯನವ್ರಿಗೆ ನೈತಿಕತೆ ಏನಾದರೂ ಉಳಿದಿದ್ರೆ ಈ ಘಟನೆ ಆದಮೇಲೆ ಅವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು. ಇಲ್ಲ ಅಂದರೆ ಭಾಳ ಕಷ್ಟದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂತೀರ ಸಿದ್ದರಾಮಯ್ಯನವರೇ. ಒಂದಾದಮೇಲೆ ಒಂದು ಆತ್ಮಹತ್ಯೆ, ಒಂದಾದಮೇಲೆ ಒಂದು ಕಂಪ್ಲೇಂಟ್ಗಳು ಈ ಸರ್ಕಾರದ ಮೇಲೆ ಲೂಟಿಗೆ, ಲಂಚಕ್ಕೋಸ್ಕರ, ಬೇರೆದಲ್ಲ, ಲಂಚಕ್ಕೋಸ್ಕರ, ಬಿರಿ ಲಂಚ 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 ಅಂಥೇಳಿ ನಡೀತಾ ಇರುವಂಥ ಈ ಹಗರಣಗಳನ್ನು ನೋಡಿದ ಮೇಲೆ ಸಿದ್ದರಾಮಯ್ಯನವ್ರಿಗೆ ಆಡಳಿತದ ಮಾಡುವಂಥ ಬಿಗಿಯನ್ನು ಕಳ್ಕೊಂಬಿಟ್ಟಿದ್ದಾರೆ. ಆಡಳಿತ ಮಾಡುವಂಥ ಒಂದು ಸ್ಥೈರ್ಯವನ್ನೇ ಹೊರಟೋಗ್ಬಿಟ್ಟಿದ್ದಾರೆ. ಅವರು ಮಾನಸಿಕವಾಗಿ ಕುಗ್ಗೋಗಿದ್ದಾರೆ. ಅದಕ್ಕೆ ನಾವು ಸಲಹೆ ಕೊಡ್ತಾ ಇದ್ದೀರಿ, ರಾಜೀನಾಮೆ ಕೊಟ್ಟು ಹೊರಟೋಗಿ ಇನ್ನಷ್ಟು ಹಗರಣಗಳು, ಇನ್ನಷ್ಟು ಲೂಟಿ ಈ ರಾಜ್ಯದಲ್ಲಿ ಆಗೋದು ಬೇಡ. ಗಂಭೀರವಾದಂಥ ವಿಷಯ. ವರ್ಗಾವಣೆ ದಂಧೆನಲ್ಲಿ ಕಾಂಗ್ರೆಸ್ ಶಾಸಕರು ಭಾಳ ನೇರವಾಗಿ ಭಾಗಿಯಾಗಿರುವಂಥದ್ದು. ಹಣಕ್ಕೋಸ್ಕರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪೀಡಿಸ್ತಾ ಇರುವಂಥ ಒಂದೊಂದೇ ಪ್ರಕರಣಗಳು ಬರ್ತಾ ಇದೆ. ಈ ಹಿಂದೆ ಮೈಸೂರಿನಲ್ಲಿ ಸ್ವತಃ ಮುಖ್ಯಮಂತ್ರಿಗಳ ಮಗನೇ ಈ ರೀತಿಯಾದಂಥ ವರ್ಗಾವಣೆ ದಂಧೆಯಲ್ಲಿ ಭಾಗವಹಿಸಿದರು ಅನ್ನುವಂಥ ಅಲೋಹಪ್ಪ ಪ್ರಕರಣದಲ್ಲಿ ನಮಗೆ ಗೊತ್ತಾಗಿತ್ತು. ಅದರ ಮುಂದುವರೆದ ಭಾಗ ಇವತ್ತು ಶಾಸಕರು ವರ್ಗಾವಣೆಗೋಸ್ಕರ ಭಾಳ ದೊಡ್ಡ ಪ್ರಮಾಣದ ಹಣ ಕೇಳ್ತಾ ಇದ್ದಾರೆ. ಸರ್ಕಾರ ಇದನ್ನು ತನಿಖೆಗೆ ಒಳಪಡಿಸಬೇಕು. ಯಾವ ಅನಾಹುತ ಆಗಿದೆ ಆ ಕುಟುಂಬಕ್ಕೆ ಸರ್ಕಾರ ನ್ಯಾಯವನ್ನು ಒದಗಿಸಬೇಕು. ಇದರ ಸಂಪೂರ್ಣ ಹೊಣೆಯನ್ನು ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಹೊರಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತೇನೆ. ನೋಡಬೇಕು, ಇವತ್ತು ಇದೀಗ ಬೆಳಕಿಗೆ ಬಂದಿರುವಂಥ ಸಂಗತಿ, ಯಾವ ಪ್ರಕರಣದ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಘಟನೆಗಳಾಗಿದೆ ಮತ್ತು ಒಂದು ವರ್ಗಾವಣೆಗೋಸ್ಕರ 30 ಲಕ್ಷ ರೂಪಾಯಿ ಆಗಿದೆ ಅಂತೇಳಿ ಕುಟುಂಬದವರು ಏನು ಆರೋಪ ಮಾಡಿದರೆ ಇದ್ರ ಕುರಿತಂತೆ ತನಿಖೆ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ.